ಓಂ ನಮೋ ಹನುಮತೇ ನಮಃ. ಅಯ್ಯ ಹನುಮ, ನೀನು ಉಪಾಸನೆ ಮಾಡ್ತಕ್ಕಂಥ ರಾಮನಿಗೆ ನಾನು ಹೇಳುವ ಹಾಗೆ ಒಂದು ಲಿಮಿಟೇಷನ್ನು, ಪ್ರದೇಶ ಪರಿಮಿತಿ ಅಂತಿದೆ ಅಂತ ಹೇಳಿದ್ನಲ್ಲ, ದೇಹ ಪರಿಮಿತಿ ಕೂಡ ಇದೆ ಅಂತ ಹೇಳಿದ್ನಲ್ಲ, ಒಂದು ಕಟ್ಟಳೆ ಇದೆ ಅಂತ, ಇತರ ಪರಿಮಿತಿಗಳೂ ಇವೆ ಅನ್ನೋದು ಹೇಳಿದ್ನಲ್ಲ. ಪರಿಮಿತಿಗಳಿಗೆ ಒಳಪಟ್ಟವನು ಹೇಗಯ್ಯ ವಿಷ್ಣುವಿಗೆ ಸಾಧ್ಯತೆ ಇದೆ ಅಂತ ನಿನಗೆ ಅರ್ಥ ಆಗ್ತಿಲ್ಲಲ್ಲ. ವಿಷ್ಣು ಅಂದರೆ ಯಾವ ಪರಿಮಿತಿಗಳು ಇಲ್ಲದೆ ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲ ಕಾಲಗಳಲ್ಲೂ ವ್ಯಾಪಿಸ್ತಕ್ಕಂಥವನಲ್ವೇ ಅನ್ನೋದೆಲ್ಲ ನಿನಗೆ ಸಮಸ್ಯೆ ಬಂದಿರುತ್ತೆ. ಶಾಸ್ತ್ರವೇತ್ತನಾದ ನೀನು ಗ್ರಂಥಗಳಲ್ಲಿ ಓದುವಾಗ ಈ ವಿಷ್ಣುವನ್ನು ನೀನು ಒಪ್ಕೊಂಡಿರ್ತೀಯ. ಆದರೆ ಉಪಾಸನಾ ಸಮಯದಲ್ಲಿ ಆ ಭಾವನೆ ನಿನ್ನ ಮನಸ್ಸಿನಲ್ಲಿ ಬರೋದಿಲ್ಲ. ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಈ ಭಾವನೆ ಹೋಗಬೇಕು ಅನ್ನತಕ್ಕಂಥ ಉದ್ದೇಶದಿಂದಲೇ ನಾನು ಬ್ರಹ್ಮಲೋಕಕ್ಕೆ ಕಳಿಸಿದ್ದದೇ ಉದ್ದೇಶ. ಇದನ್ನು ನಿವಾರಿಸೋದಕ್ಕೋಸ್ಕರವೇ ಬ್ರಹ್ಮನು ನಿನಗೆ ಅಷ್ಟೊಂದು ಉಂಗುರಗಳನ್ನು ತೋರಿಸಿಬಿಟ್ಟ. ನನ್ನ ಈ ಬೋಧನೆಯಿಂದ ನಿನಗೆ ಮೂಲ ರಾಮನ ಸ್ವರೂಪ ಚೆನ್ನಾಗಿ ಅನುಭವಕ್ಕೆ ಬಂದಿದೆ ಅಂತ ಗೊತ್ತಾಗ್ತಿದೆ. ಆತ್ಮದಲ್ಲಿ ಸ್ಥಿರವಾಗಿ ನಿಂತಿದೆ. ಇನ್ನು ನಿನಗೆ ಸಂದೇಹಗಳಿಲ್ಲವೇ ಇಲ್ಲ. ಎಲ್ಲೆಲ್ಲೂ ರಾಮನೇ ತುಂಬಿದ್ದಾನೆ. ನೀನು ಶಾಶ್ವತವಾದ ಅಮೃತ ಸ್ಥಿತಿಯಲ್ಲಿದ್ದೀಯ. ಬ್ರಹ್ಮಲೋಕವನ್ನು ಪ್ರವೇಶ ಮಾಡಿದ್ದರಿಂದ ನಿನಗೆ ಈ ಸ್ಥಿತಿ ಸಿಕ್ಕಿದೆ. ನಿನಗೆ ಆ ಬ್ರಹ್ಮಲೋಕವೇ ನಿನಗೆ ಸರಿಯಾದ ಜಾಗ. ಸೀತಾದೇವಿಗೋಸ್ಕರವಾಗಿ ಉಂಗುರ ತರೋದಕ್ಕೆ ಹೇಳಿದ್ದೆ ಅಲ್ವೇ? ನೀನು ಮತ್ತೆ ಬ್ರಹ್ಮಲೋಕಕ್ಕೆ ಹೋಗು. ಜ್ಞಾನಮಯ ಸ್ಥಿತಿಯನ್ನು ಅನುಭವಕ್ಕೆ ತಂದ್ಕೊಂಡ್ಬಿಟ್ಟು ನೀನು ಬ್ರಹ್ಮದೇವನನ್ನು ಪ್ರಾರ್ಥನೆ ಮಾಡು. ಅಮೃತ ಸರೋವರದಲ್ಲಿರ್ತಕ್ಕಂಥ ಉಂಗುರಗಳ ಪೈಕಿ ಯಾವುದಾದ್ರೂ ಒಂದು ಉಂಗುರವಂತ ಅಂದು ನೀನು ಸೀತಾಮಾತೆಗೆ ಅರ್ಪಿಸು. ಅದರಿಂದ ನಿನಗೆ ಸಂಪೂರ್ಣವಾದ ಪ್ರಕೃತಿ ಮಾತೆಯ ಅನುಗ್ರಹ ಕೂಡ ಲಭಿಸುತ್ತೆ ಅಂತ ಹೇಳಿದನಂತೆ. ಶ್ರೀರಾಮನ ಅಮೃತೋಪದೇಶದಿಂದ ಹನುಮಂತನ ಜ್ಞಾನ ನೇತ್ರ ತೆರೀತೆ. ಈಗ ಅರ್ಥವಾಯಿತು ಅವನಿಗೆ. ಅಯ್ಯೋ, ಅಲ್ಲೂ ರಾಮನೇ, ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮನಿಗೇ ಅಂದ್ಕೊಂಡು ಹೋಗ್ಬಿಟ್ಟದ್ದಕ್ಕೆ ಅದರಿಂದಲೇ ಇಷ್ಟೊಂದು ನಡೆದದ್ದು ಕೂಡ. ಅದನ್ನು ಹೋಗಲಾಡಿಸೋಕ್ಕೆ ಶ್ರೀರಾಮಪ್ರಭು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಮಾಯೆ ಹನುಮಂತನ ಮೇಲೆ. ತನ್ನ ಪ್ರಭುವಾದ ಶ್ರೀರಾಮನು ಸರ್ವಸ್ವರೂಪ ಅಂತಕ್ಕಂಥದ್ದನ್ನು ಗುರುತಿಸ್ತಾನಾಗಿಂದ ಅವನ ಪಾದಗಳಿಗೆ ಸಾಷ್ಟಾಂಗ ವಂದನೆ ಮಾಡಿ ಮತ್ತೆ ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ದಾನೆ. ಈ ಸಾರಿ ಬ್ರಹ್ಮಲೋಕವು ಹೊಸದಾಗಿ ಕಾಣಿಸ್ತಾ ಇದೆ. ಆವಾಗಂತರ ಅಲ್ಲ ಇದು. ಬ್ರಹ್ಮದೇವನ ಅನುಗ್ರಹದಿಂದ ಮತ್ತೆ ಅಮೃತ ಸರೋವರದಲ್ಲಿ ಸ್ನಾನ ಮಾಡಿ ಪರಿಪೂರ್ಣವಾದ ಬ್ರಹ್ಮಾನಂದದಲ್ಲಿ ತೇಲಾಡ್ತಾ ಇದ್ದ. ಕೈಗೆ ಸಿಕ್ಕ ಒಂದು ಉಂಗುರವನ್ನು ತಂದು ಸೀತಾಮಾತೆಗೆ ಸಮರ್ಪಿಸಿ ಸಾಷ್ಟಾಂಗ ವಂದನೆ ಮಾಡ್ತಾನೆ. ಆಗ ರಾಮನು ಪ್ರಸನ್ನನಾಗಿ, ಹನುಮ, ನೀನು ಬ್ರಹ್ಮದೇವನ ಅನುಗ್ರಹ ಸಂಪಾದಿಸಿದ್ದೀಯಾ, ಈಗ ಮಾಯಾಶಕ್ತಿಯ ಅನುಗ್ರಹವನ್ನು ಕೂಡ ಸಂಪಾದಿಸಿದ್ದೀಯಾ. ನನ್ನ ಅನುಗ್ರಹ ಇದ್ದೇ ಇದೆ. ಈಗ ಪರಿಪೂರ್ಣವಾಗಿರುವಂತಹ ಸ್ವರೂಪ ನಿನ್ನಲ್ಲಿ ಬಂದ್ಬಿಡ್ತು. ಮಾಯೆಯನ್ನು ಗೆದ್ದಾಯಿತು ನೀನು. ಯಾಕೆ? ಬ್ರಹ್ಮನ ಅನುಗ್ರಹವನ್ನು ಪಡೆದೆ. ಇನ್ನು ಅದಲ್ಲದೆ ಶಕ್ತಿ ಅನುಗ್ರಹವನ್ನು, ಪರಿಪೂರ್ಣವಾದ ಜ್ಞಾನ ಅಲ್ಲದೆ ಮಾಯೆಯನ್ನು ಕೂಡ ಗೆದ್ದಿದೆಯ. ಹಿಂದೆ ಬ್ರಹ್ಮಲೋಕಕ್ಕೆ ಹೋಗಿ ಬಂದಾಗ ವರ ಕೋರಿಕೋ ಅಂತ ಹೇಳಿದೆ ಅಲ್ವಾ? ಆದರೆ ಈಗ ನೀನು ಆ ಕೋರಿಕೆಯೇ ಇಲ್ಲದ ಸ್ಥಿತಿಯನ್ನು ತಲುಪಿದ್ದೀಯ. ಆಗ ನೀನು ವರ ಕೇಳ್ಕೊ ಅಂತ ಹೇಳಿದ್ನಲ್ಲ, ಪರವಾಗಿಲ್ಲ ಅಂತ. ಈಗ ನಿನಗೆ ನಾನು ಹೇಳಬೇಕಾಗೇ ಇಲ್ಲ. ನಿನಗೆ ವರವೇ ಬೇಡ ನಿನಗೆ. ಯಾಕೆಂದರೆ ವರ ಬೇಡದೇ ಇರತಕ್ಕಂಥ ಸ್ಥಿತಿನಲ್ಲಿ ಇದ್ದುಬಿಟ್ಟಿದ್ಯಾ ನೀನು. ನೀನೇನು ಹೇಳಿ ನಾನು? ಆದ್ದರಿಂದ ನಾನೇ ನಿನಗೆ ವರ ಕೊಡ್ತಾ ಇದ್ದೀನಿ. ನೀನು ಬ್ರಹ್ಮಲೋಕವನ್ನು ನೋಡಿ ಸುಪ್ರಸನ್ನನಾಗಿದ್ದೀಯ. ಇನ್ನು ಅಮೃತ ಸರೋವರದಲ್ಲಿ ನೀನು ಈಜಾಡಿದ್ದೀಯ ಕೂಡ. ಆದ್ದರಿಂದ ಮುಂದಿನ ಕಲ್ಪದಲ್ಲಿ ನಿನಗೆ ಬ್ರಹ್ಮ ಪದವಿ ಸಿಗಲಿ. ಅಲ್ಲಿವರೆಗೆ ನೀನು ಚಿರಂಜೀವಿಯಾಗಿ ಜೀವಿಸು.
ಬ್ರಹ್ಮ ಪದವಿವರೆಗೂ ಚಿರಂಜೀವಿಯಾಗಿರಬೇಕು ನೀನು. ಇನ್ನು ಬ್ರಹ್ಮ ಪದವಿ ಬಂದಮೇಲೆ ಚಿರಂಜೀವಿನೇ ಅಲ್ಲಿಂದ ಮುಂದೆ. ಬ್ರಹ್ಮ ಪದವಿ ಹೋದ್ಮೇಲೆ ಆಗೇ ಬಿಡ್ತು ಅಂತಲ್ವಲ್ಲ. ಹಾಗೆ ಬ್ರಹ್ಮ ಪದವಿ ಸಿಕ್ಕುವರೆಗೂ ಚಿರಂಜೀವಿಯಾಗಿರೋ, ಅಲ್ಲಿಂದ ಮುಂದೆ ನೀನು ಚಿರಂಜೀವಿನೇ. ಅದರಿಂದಲೇ ನನ್ನಲ್ಲಿ ನೀನು ಸೇರ್ಕೊಂಡಿದ್ದೀಯ. ನೀನು ಸೇರಿಕೊಂಡು ಕಾರಣಗಳನ್ನು ನೀನು ನಡೆಸುವಂಥವನಾಗು ಅಂತ ವರ ಕೊಡ್ತಾನೆ. ಓಂ ನಮೋ ಹನುಮತೇ ನಮಃ.